ಬೈ ಸಂಡೇ ಅಂದ್ರೆ ನಾಳೆ ರಾತ್ರಿ ಒಳಗಡೆ 100% ಡಿಸ್ಟ್ರಿಬ್ಯೂಷನ್ ಆಗಿರ್ಬೇಕು. ಆಮೇಲೆ ಅವರ್ ಫೋಕಸ್ ಇಸ್ ಆನ್ ಡಿಜಿಟಲೈಸೇಷನ್. ಅದು ಟೇಬಲ್ ಟಾಪ್ ಎಕ್ಸರ್ಸೈಸ್. ಈಗ ಮನೆಗೆ ಹೋಗೋದು ಈಗ, ಅದಾದ ನಂತರ ಅವ್ರು ಏನ್ ಕಲೆಕ್ಟ್ ಮಾಡ್ತಾರಲ್ವಾ, ಕಲೆಕ್ಷನ್ ಒಂದು 3 days ಇಟ್ಕೊಂಡು ಅದನ್ನು ಡಿಜಿಟಲೈಸ್ ಮಾಡ್ತಾ ಇರ್ತಾರೆ. ಇಟ್ಸ್ ಇಂಪಾರ್ಟೆಂಟ್ ಮಾಡ್ಲಿಕ್ಕೆ ಸಿಕ್ತು. ಸೊ ಇವತ್ತು ನನಗೆ ಇನ್ನೊಂದು 10-15 ಲಕ್ಷ ನನಗೆ ಡಿಸ್ಟ್ರಿಬ್ಯೂಷನ್ ಫಾರ್ಮ್ಸ್ ಬೇಕು. 15 lakh ಐ ಎಕ್ಸ್ಪೆಕ್ಟ್ ಟುಡೇ, ರಿಮೈನಿಂಗ್ 20 lakh ಟುಮಾರೋ. ಸಂಡೇ ರಾತ್ರಿ ಒಳಗಡೆ 12 o'clock ರಿಪೋರ್ಟ್ ಒಳಗಡೆ 41 lakhs ಟು ಬಿ ಡಿಸ್ಟ್ರಿಬ್ಯೂಟೆಡ್. ಆಮೇಲೆ ಜೊತೆನಲ್ಲಿ ಡಿಜಿಟಲೈಸೇಷನ್ ನೀವು ಶುರು ಮಾಡ್ತೀವಿ. ಯಾವ BLO ನನಗೆ ಡಿಜಿಟಲೈಸೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ಪ್ರಾಸೆಸ್ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇವತ್ತೇ ಮಾಡ್ಬೇಕು ಡಿಜಿಟಲೈಸೇಷನ್. ಡೌಟ್ ಇದೆ ಅಂದ್ರೆ BLO ಸೂಪರ್ವೈಸರ್ ಜೊತೆ ಕೋಆರ್ಡಿನೇಟ್ ಮಾಡ್ಬೇಕು. ಈಗ ಜಸ್ಟ್ ಒಂದೆರಡು ಇನ್ನೂ ಓದ್ತೀನಿ. ಬೆಳಗಾಂ ದಕ್ಷಿಣದಲ್ಲಿ 2,52,937 ವೋಟರ್ಸ್ ಪೈಕಿ 50,000 ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅಂಡ್ ಬೆಳಗಾಂ ರೂರಲ್ ಅಲ್ಲಿ 2,66,282 ಪೈಕಿ 80,000 ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 30% ಆಗಿದೆ. ಅರ್ಬನ್ ಏರಿಯಾಸ್ ನೀವು ನೋಡ್ಕೋಬೇಕು. ಖಾನಾಪುರ ಅಲ್ಲಿ 36% ಆಗಿದೆ, ಕಿತ್ತೂರಲ್ಲಿ 22% ಆಗಿದೆ, ಬೈಲಹೊಂಗಲ್ 32.5% ಆಗಿದೆ, ಸೌದತ್ತಿ ಯಲ್ಲಮ್ಮದಲ್ಲಿ 22. ಸೌದತ್ತಿ ಯಲ್ಲಮ್ಮನು ಪಿಕಪ್ ಮಾಡಬೇಕು. ರಾಮದುರ್ಗದಲ್ಲಿ 34% ಆಗಿದೆ, ಡಿಸೆಂಟ್ ಇದೆ. ಅಂಡ್ ಟೋಟಲ್ ನಮ್ಮ ಜಿಲ್ಲೆದು 30% ಸಾಧನೆ ನಾವು ಮಾಡಿದೀವಿ. ನೆಕ್ಸ್ಟ್ ಸ್ಟೆಪ್ ಇಸ್ ಡಿಜಿಟಲೈಸೇಷನ್. ಎಲ್ಲರೂ ಡಿಜಿಟಲೈಸೇಷನ್ ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ 5 days to 7 days ಒಳಗಡೆ ಮುಗಿಸ್ಬೇಕು.